सिद्धि होती। ಸಾರ್ವಜನಿಕ ಶ್ರೀ ವಿದ್ಯಾ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆಯ ಪೂರ್ವಭಾವಿ ಸಭೆಯನ್ನ ಮೂಡಿಗೆರೆ ತಾಲೂಕು ಶ್ರೀ ವೇಣುಗೋಪಾಲ ದೇವಸ್ಥಾನದ ಆವರಣದ ಸಭಾಂಗಣದಲ್ಲಿ ನಡೆಸಲಾಯಿತು. ಸಭೆಯಲ್ಲಿ ಅನುಕುಮಾರ್ ಅಧ್ಯಕ್ಷರನ್ನಾಗಿ ಪುನರ್ ಆಯ್ಕೆ ಮಾಡಲಾಯಿತು. 300 ಜನ ಹಿಂದೂ ಬಾಂಧವರು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು. ಭಗವಧ್ವಜ ಸ್ಥಾಪನೆ ಮಾಡುವ ಬಗ್ಗೆ ಅಧ್ಯಕ್ಷರಾದ ಪುಟ್ಟಣ್ಣ ಪ್ರಸ್ತಾಪಿಸಿದ್ರು. ಸುಮಾರು 1 ಲಕ್ಷ ಮೇಲ್ಪಟ್ಟು ವೆಚ್ಚ ಆಗ್ತದೆ ಅಂತ ತಿಳಿಸಿದ ಅವರು ಅದರ ಜವಾಬ್ದಾರಿಯನ್ನ ಜಪತ್ಕಲ್ ರೆಸಾರ್ಟ್ ಮಾಲೀಕರಾದ ನೇಮ್ ರಾಜು ಅವರು ಧ್ವಜ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಿಕೊಂಡ್ರು. ಅಧ್ಯಕ್ಷರಾದ ಪುಟ್ಟಣ್ಣನವರು ಈ ಕಮಿಟಿಯನ್ನ ಹೋಬಳಿ ಮಟ್ಟದಲ್ಲಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಮುಂದಿನ ಅವಧಿಯಲ್ಲಿ ಎಲ್ಲರಿಗೂ ಅವಕಾಶಗಳನ್ನು ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ಸಭೆಯಲ್ಲಿ ಉಪಸಭಾಪತಿಗಳಾದ MK ಪ್ರಾಣೇಶ್, ಅಧ್ಯಕ್ಷರಾದ ಪುಟ್ಟಣ್ಣ, ಸಾರ್ವಜನಿಕ ಗಣಪತಿ ಪದಾಧಿಕಾರಿಗಳು ಭಾಗವಹಿಸಿದ್ರು. ಮೂಡ್ರಳ್ಳಿ ಇರ್ಬೋದು, ಪ್ರತಿ ಊರಲ್ಲೂ ಕೂಡ ಅವ್ರ ಕೈಲಾದಂಥ ಸಹಾಯನ ಮಾಡಿದ್ದಾರೆ. 22 ಲಕ್ಷ ರೂಪಾಯಿನ ಮಾಡೋಂಥದ್ದು ಸ್ವಲ್ಪ ಕಷ್ಟನೇ ಅಂತ ದೇವರದಾಯಿಂದ ಎಲ್ಲ ಒಂದು ಸಹಕಾರ ಮಾಡಿದರು. ಟೌನಲ್ಲೂ ಕೂಡ ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಸಹಜವಾಗಿ ಅದನ್ನು ಮುಂದೆ ಅಧ್ಯಕ್ಷರು ಅದನ್ನು ಯಾವ ರೀತಿ ನಡೆಸ್ಕೊಂಡು ಹೋಗ್ತಾರೆ ಏನು ಅನ್ನುವಂಥದ್ದನ್ನು ಅವರು ಉಲ್ಲೇಖ ಮಾಡಬೇಕಾಗುತ್ತೆ. ಎರಡನೇದು, ನಾವು ಸಮಿತಿಯ ಒಳಗಡೆ ಈಗ ನಮ್ಮ ಪಟ್ಟಣ ಪಂಚಾಯಿತಿಯ ಸದಸ್ಯರು ಉಲ್ಲೇಖವನ್ನು ಮಾಡಿದ್ರು. ಸರಿಯಾಗಿ ಯಾವತ್ತೂ ಅಷ್ಟೇ ಹನಿಗೂಡಿದ್ರೆ ಹಳ್ಳ, ತೆನೆಗೂಡಿದ್ರೆ ಭತ್ತ ಅನ್ನುವಂಥ ರೀತಿಯ ಒಳಗಡೆ 5 ಬೆಟ್ಟಗಳು ಒಟ್ಟಾಗಿ 2 ಕೈಗಳು ಸೇರಿದರೆ ಚಪ್ಪಾಳೆ ಅನ್ನುವ ರೀತಿಯ ಒಳಗಡೆ ಒಟ್ಟಾದ ಕಾರ್ಯಕ್ರಮಗಳನ್ನ ಯಾರು ಯಶಸ್ವಿಯ ದಾರಿಯಿಂದ ತಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಮ್ಮಲ್ಲೇ ಗೊಂದಲಗಳು ಪ್ರಾರಂಭ ಆದಾಗ, ಈ ಒಂದು ಕಾರ್ಯಕ್ರಮಗಳು ಯಶಸ್ವಿಯಾದಾಗ ಎಲ್ಲೋ ಒಂದು ಕಡೆ